ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಗಲಕೋಟೆ ಜಿಲ್ಲೆಯ ತಾಲೂಕಾ ಕೇಂದ್ರವಾಗಿರುವ ಹುನಗುಂದ ರಾಜಕೀಯವಾಗಿ ಜಿದ್ದಾಜಿದ್ದಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಹುನಗುಂದ ವ್ಯಾಪ್ತಿಯಲ್ಲಿರುವ ಐಹೊಳೆ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಪ್ರಸಿದ್ಧಿ ಪಡೆದಿದೆ. ಬಸವಣ್ಣನವರು ಐಕ್ಯರಾದ ಕೂಡಲ ಸಂಗಮ ಕೂಡ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಹುನಗುಂದ ಈ ಮೊದಲು ರಾಯಚೂರು ಭಾಗವಾಗಿತ್ತು. ಈ ಕ್ಷೇತ್ರದ ಇಳಕಲ್ ಸೀರೆಗೆ ದೇಶ ಹಾಗೂ ವಿದೇಶಗಳಲ್ಲಿ ತುಂಬಾ ಬೇಡಿಕೆ ಇದೆ. ಹಾಗೆಯೇ ಗ್ರಾನೈಟ್ ವ್ಯವಹಾರದಲ್ಲಿಯೂ ಹುನಗುಂದದ ಹೆಸರು ಚಿರಪರಿಚಿತವಾಗಿದೆ. ಕರದಂಟಿಗೆ ಹೆಸರುವಾಸಿಯಾದ ಅಮೀನಗಡ ಇದೇ ಕ್ಷೇತ್ರದಲ್ಲಿ ಬರುತ್ತೆ. 2 ದಶಕಗಳ ಕ್ಷೇತ್ರದ ಚುನಾವಣಾ ಇತಿಹಾಸ ಗಮನಿಸಿದ್ರೆ ಇಲ್ಲಿ ಸದಾ ಬಿಜೆಪಿ ಹಾಗೂ ಕಾಂಗ್ರೆಸ್ ಸಾಂಪ್ರದಾಯಿಕ ಎದುರಾಳಿಗಳಾಗಿವೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ವಿಜಯಾನಂದ್ ಕಾಶಪ್ಪನವರ್ ಬಿಜೆಪಿಯ ದೊಡ್ಡನಗೌಡ ಪಾಟೀಲ್ ಅವರನ್ನ ಸೋಲಿಸುವ ಮೂಲಕ ಕ್ಷೇತ್ರದ ಶಾಸಕರಾಗಿದ್ದಾರೆ. ಹಾಲಿ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿರುವ ವಿಜಯಾನಂದ್ ಕಾಶಪ್ಪನವರ್ 2023ರ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಶಾಸಕರಾಗಿದ್ದಾರೆ. ಇವರ ತಂದೆ ಎಸ್ಆರ್ ಕಾಶಪ್ಪನವರ್ 1989, 1994 ಹಾಗೂ 1999ರಲ್ಲಿ ಇದೇ ಕ್ಷೇತ್ರದಿಂದ 3 ಅವಧಿಗೆ ಶಾಸಕರಾಗಿದ್ರು. 2003ರಲ್ಲಿ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ಬಳಿ ನಡೆದ ಕಾರು ಅಪಘಾತದಲ್ಲಿ ಎಸ್ಆರ್ ಕಾಶಪ್ಪನವರ್ ಮೃತಪಟ್ಟರು. ಇವರು ಮೃತಪಟ್ಟ ನಂತರ ನಡೆದ ಉಪಚುನಾವಣೆಯಲ್ಲಿ ಅವರ ಪತ್ನಿ ಗೌರಮ್ಮ ಕಾಶಪ್ಪನವರ್ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ರು. ಆದರೆ 2004ರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರು. 2008ರ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದ ವಿಜಯಾನಂದ್ ಕಾಶಪ್ಪನವರ್ 2013ರ ಚುನಾವಣೆಯಲ್ಲಿ ಗೆಲುವು ಕಂಡಿದ್ರು. ಆದರೆ 2018ರಲ್ಲಿ ಮತ್ತೆ ಮುಗ್ಗರಿಸಿದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಜಯಗಳಿಸುವ ಮೂಲಕ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ 2024 ಜನವರಿಯಿಂದ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ದೊಡ್ಡನಗೌಡ ಪಾಟೀಲ್, ದೊಡ್ಡನಗೌಡ ಗುಂಡನಗೌಡ ಪಾಟೀಲ್ ಹುನಗುಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು. 2004ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೆಲುವು ಸಾಧಿಸಿ ವಿಧಾನಸಭೆ ಪ್ರವೇಶ ಮಾಡಿದ್ದ ದೊಡ್ಡನಗೌಡ ಪಾಟೀಲ್ 2008ರಲ್ಲಿ ಪುನರಾಯ್ಕೆಯಾಗಿದ್ರು. 2013ರಲ್ಲಿ ವಿಜಯಾನಂದ್ ಕಾಶಪ್ಪನವರ ವಿರುದ್ಧ ಮುಗ್ಗರಿಸಿ 2018ರಲ್ಲಿ ಮತ್ತೆ ಗೆಲುವಿನ ಲಯಕ್ಕೆ ಬಂದಿದ್ರು. ಆದರೆ 2023ರಲ್ಲಿ ಕಾಂಗ್ರೆಸ್ನ ಕಾಶಪ್ಪನವರ ವಿರುದ್ಧ ಮತ್ತೆ ಸೋಲು ಕಂಡಿದ್ದಾರೆ. ಹುನಗುಂದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಇತಿಹಾಸ 1951ರಲ್ಲಿ ನಡೆದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಎಸ್ಆರ್ ಕಂಟಿ ಹುನಗುಂದದ ಮೊದಲ ಶಾಸಕರಾಗಿ ಆಯ್ಕೆಯಾದರು. ನಂತರ 1957, 1962 ಹಾಗೂ 1967ರಲ್ಲಿ ಕಾಂಗ್ರೆಸ್ನಿಂದ ಗೆದ್ದು ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ್ರು. ಇದರ ನಡುವೆ ಕಂಟಿ 1962ರಲ್ಲಿ 6 ತಿಂಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿದ್ರು. 1970 ಹಾಗೂ 72ರಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಗೆಲುವು ದಾಖಲಿಸಿದ್ರೆ 1978ರಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ದ ಶಂಕರಪ್ಪ ಕಾವಶೆಟ್ಟಿ ಇಂದಿರಾ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದ ಶಿವಯ್ಯ ಪಾಟೀಲ್ ಅವರನ್ನ ಕೇವಲ 102 ಮತಗಳ ಮೂಲಕ ಸೋಲಿಸಿ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಹಿನ್ನಡೆಗೆ ಕಾರಣವಾಗಿದ್ರು. 1978, 1983 ಹಾಗೂ 1985ರ 3 ಚುನಾವಣೆಗಳಲ್ಲಿ ಸೋತಿದ್ದ ಕಾಂಗ್ರೆಸ್ ಈ ಕ್ಷೇತ್ರವನ್ನ 1989ರ ಚುನಾವಣೆಯಲ್ಲಿ ಎಸ್ಆರ್ ಕಾಶಪ್ಪನವರ ಮುಖಾಂತರ ಮರಳಿ ಪಡೆಯಿತು. ನಂತರ ಎಸ್ಆರ್ ಕಾಶಪ್ಪನವರ್ 1994 ಮತ್ತು 1999ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆಲ್ಲುವ ಮೂಲಕ ಎಸ್ಆರ್ ಕಂಟಿ ನಂತರ ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ್ರು. ಎಸ್ಆರ್ ಕಾಶಪ್ಪನವರ್ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದರಿಂದ 2003ರಲ್ಲಿ ಉಪಚುನಾವಣೆ ನಡೆದು ಅವರ ಪತ್ನಿ ಗೌರಮ್ಮ ಕಾಶಪ್ಪನವರ್ ಅನುಕಂಪದ ಅಲೆಯಲ್ಲಿ ಗೆಲುವು ಕಾಣುತ್ತಾರೆ. ಈ ವೇಳೆ ಬಿಜೆಪಿ ಮೊದಲ ಬಾರಿಗೆ 2ನೇ ಸ್ಥಾನಕ್ಕೇರುತ್ತೆ. 2004ರಲ್ಲಿ ನಡೆದ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಈ ಕ್ಷೇತ್ರದಲ್ಲಿ ಕಮಲ ಅರಳುತ್ತೆ. ದೊಡ್ಡನಗೌಡ ಪಾಟೀಲ್ 50,617 ಮತ ಪಡೆದು ಕಾಂಗ್ರೆಸ್ಸಿನ ಗೌರಮ್ಮ ಕಾಶಪ್ಪನವರ ವಿರುದ್ಧ 18,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಕಾಣುತ್ತಾರೆ. 2008ರಲ್ಲಿ ಮತ್ತೆ ಬಿಜೆಪಿ 2ನೇ ಅವಧಿಗೆ ಇಲ್ಲಿ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗುತ್ತೆ. ದೊಡ್ಡನಗೌಡ ಪಾಟೀಲ್ 53,644 ಮತ ಪಡೆದು ಗೆಲುವಿನ ನಗೆ ಬೀರ್ತಾರೆ. ಕಾಂಗ್ರೆಸ್ನಿಂದ ವಿಜಯಾನಂದ್ ಕಾಶಪ್ಪನವರ್ 48,575 ಮತ ಪಡೆಯುವ ಮೂಲಕ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. 2013ರ ಚುನಾವಣೆಯಲ್ಲಿ ವಿಜಯಾನಂದ್ ಕಾಶಪ್ಪನವರ್ 72,720 ಮತ ಪಡೆಯುವ ಮೂಲಕ
ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಕಾಂಗ್ರೆಸ್ನ ಹಿಡಿತಕ್ಕೆ ಕ್ಷೇತ್ರ ಮರಳುತ್ತೆ. ಬಿಜೆಪಿ ಅಭ್ಯರ್ಥಿ ದೊಡ್ಡನಗೌಡ ಪಾಟೀಲ್ ಕಾಶಪ್ಪನವರ ವಿರುದ್ಧ 15,797 ಮತಗಳ ಅಂತರದಲ್ಲಿ ಸೋಲು ಅನುಭವಿಸುತ್ತಾರೆ. 2018ರ ಚುನಾವಣೆಯಲ್ಲಿ ಬಿಜೆಪಿಯ ದೊಡ್ಡನಗೌಡ ಪಾಟೀಲ್ 65,012 ಮತ ಪಡೆದು ಗೆಲುವು ಕಂಡ್ರು. ಇತ್ತ ಕಾಂಗ್ರೆಸ್ನಿಂದ ವಿಜಯಾನಂದ ಕಾಶಪ್ಪನವರ್ 59,785 ಮತಗಳನ್ನು ಪಡೆದರು. ಪಾಟೀಲ್ ವಿರುದ್ಧ 5,227 ಮತಗಳ ಅಂತರದಲ್ಲಿ ವಿಜಯಾನಂದ ಕಾಶಪ್ಪನವರ್ ಸೋಲು ಕಾಣುತ್ತಾರೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದ SR ನವಲಿ ಹಿರೇಮಠ್ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪೈಪೋಟಿಯ ನಡುವೆ 25,850 ಮತಗಳನ್ನು ಪಡೆದು ಕ್ಷೇತ್ರದ ಜನರ ಗಮನ ಸೆಳೀತಾರೆ. 2023ರಲ್ಲಿ ತ್ರಿಕೋನ ಸ್ಪರ್ಧೆ. ಕಳೆದ ಚುನಾವಣೆಯಲ್ಲಿ ಹುನಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು. ಕಳೆದ ಕೆಲವು ಚುನಾವಣೆಗಳಲ್ಲಿ ದೊಡ್ಡನಗೌಡ ಪಾಟೀಲ್ ಹಾಗೂ ವಿಜಯಾನಂದ ಕಾಶಪ್ಪನವರ ನಡುವೆ ನಡೀತಾ ಇದ್ದ ಪೈಪೋಟಿ 2023ರಲ್ಲಿ SR ನವಲಿ ಹಿರೇಮಠ್ ಪ್ರಬಲ ಪೈಪೋಟಿ ಮೂಲಕ ತ್ರಿಕೋನ ಕಣವಾಗಿ ಮಾರ್ಪಟ್ಟಿತ್ತು. 2023ರಲ್ಲಿ ಕಾಂಗ್ರೆಸ್ನ ವಿಜಯಾನಂದ ಕಾಶಪ್ಪನವರ್ 78,434 ಮತಗಳನ್ನು ಪಡೆದರೆ ಬಿಜೆಪಿಯ ದೊಡ್ಡನಗೌಡ ಪಾಟೀಲ್ 48,427 ಮತಗಳನ್ನು ಪಡೆದುಕೊಂಡರು. ಆ ಮೂಲಕ ವಿಜಯಾನಂದ ಕಾಶಪ್ಪನವರ್ 30,007 ಮತಗಳ ಭಾರಿ ಅಂತರದಿಂದ ಗೆಲುವು ದಾಖಲಿಸಿದ್ರು. 2018ರಲ್ಲಿ 3ನೇ ಸ್ಥಾನ ಗಳಿಸಿದ್ದ ನವಲಿ ಹಿರೇಮಠ್ 5 ವರ್ಷಗಳಿಂದ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ಸ್ಪರ್ಧೆ ಮಾಡಿ 33,790 ಮತಗಳನ್ನು ಪಡೆದು 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಈ ಕ್ಷೇತ್ರದಲ್ಲಿ ಲಿಂಗಾಯತರು ನಿರ್ಣಾಯಕ ಮತದಾರರಾಗಿದ್ದು ಸುಮಾರು 70,000ದಿಂದ 75,000 ಮತಗಳನ್ನು ಹೊಂದಿದ್ದಾರೆ. ಅದರಲ್ಲೂ ರೆಡ್ಡಿ ಲಿಂಗಾಯತ ಮತ್ತು ಪಂಚಮಸಾಲಿ ಲಿಂಗಾಯತ ಮತಗಳು ಅಭ್ಯರ್ಥಿಗಳ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಕುರುಬರು 35,000ದಿಂದ 40,000, ಪರಿಶಿಷ್ಟ ಜಾತಿ 37,700, ಪರಿಶಿಷ್ಟ ಪಂಗಡ 7,100 ಹಾಗೂ ಮುಸ್ಲಿಂ ಮತದಾರರ ಸಂಖ್ಯೆ 26,600ರಷ್ಟಿದೆ.